ನಮಸ್ಕಾರ, ಗುಡ್ ಈವ್ನಿಂಗ್ ಎಲ್ಲರಿಗೂ. ಇವತ್ತಿನ ಡೇ ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೀ ಮೂಲಕ. ಆ್ಯಕ್ಚುಲಿ ಯೂಸ್ವಲಿ ನಾನು ಟೀ ಜಾಸ್ತಿ ಕುಡಿಯೋದಿಲ್ಲ, ಬಟ್ ಎನಿವೇ ಇವರು ಟೀ ಜಾಸ್ತಿ ಆಯಿತು ಅಂತ ಕುಡಿತಾ ಇದ್ದೀನಿ ಅಷ್ಟೇ. ನಾನು ಡೈಲಿ ಟೀ ಕುಡಿಯೋಲ್ಲ. ಇವತ್ತಿನ ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆಫ್ಟರ್ ಲಾಂಗ್ ಟೈಮ್. ಇವತ್ತಿನ ದಿನ ಈವ್ನಿಂಗ್ ಯಾವ ರೀತಿ ಹೋಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಇವತ್ತಿನ ಒಂದು ಪ್ಲ್ಯಾನಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಏನು ಪ್ಲ್ಯಾನಿಂಗ್ ಅಂತಂದರೆ ಹೇಳ್ತೀನಿ. ಫಸ್ಟ್ ಟೀ ಕುಡಿದ್ಬಿಡ್ತೀನಿ. ಅವಾಗಿನ ಹೇಳಿರೋ ಪ್ರಕಾರ ಒಂದು ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀನಿ ಅಂತ ಅಂದಲ್ಲ. ಏನಪ್ಪ ಪ್ಲ್ಯಾನಿಂಗ್ ಅಂತ ಅಂದರೆ ಏನಿಲ್ಲ, ಜಸ್ಟ್ ಒಂದು ರೊಟೀನ ಚೇಂಜ್ ಮಾಡ್ಕೊಂಡು ಹೋಗೋಣ ಅಂತಂದು ಅಷ್ಟೇ. ಸೆಕೆಂಡ್ ಪಿ ಯು ರಜಾ ಬಿಡ್ತು ತುಂಬ ಬೆಳಗ್ಗೆ ಬೇಗ ಎದ್ದೇಳೋದಿಲ್ಲ, ಫುಲ್ ಲೇಝಿ, ಒಂಚೂರು ಬೇಗ ಎದ್ದೇಳೋದೇ ಇಲ್ಲ, ಬೇಗ ಎದ್ದೇಳೋಕ್ಕೂ ಆಗೋದೇ ಇಲ್ಲ. ಸೊ ಹಾಗಾಗಿ ಮಾರ್ನಿಂಗ್ ಇನ್ಮೇಲೆ ಬೇಗ ಎದ್ದೇಳಬೇಕು, ಬೇಗ ಎದ್ದು ಅಟ್ಲೀಸ್ಟ್ ಮಾರ್ನಿಂಗ್ ಓದ್ಕೋಬೇಕು ಅನ್ನೋದೊಂದು ಈ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀನಿ ಇವತ್ತಿನಿಂದ ಪ್ಲ್ಯಾನಿಂಗ್ ಹಾಕ್ಕೊಂಡ್ರೆ ನಾಳೆಯಿಂದ ಒಂದು ರೊಟೀನ್ನ ಮಾಡ್ಕೋಬೇಕು, ಅಂದರೆ ನಾಳೆಯಿಂದ ಕರೆಕ್ಟಾಗಿ ರೊಟೀನ್ ಹೋಗುತ್ತೆ ಅಂತಂದು ಇವತ್ತಿನ ಪ್ಲ್ಯಾನಿಂಗ್ ಹಾಕ್ಕೊಂಡಿದ್ದೀನಿ. ಏಕೆಂದರೆ ಫುಲ್ ಕಾಲೇಜ್ ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ಸ್ ಎಲ್ಲ ಆಯಿತು. ಸೆಕೆಂಡ್ ಪಿ ಯು ಸಿ ನಮಗೆ ಹಾಲಿಡೇಸ್ ಕೊಟ್ಟಿದ್ದು, ಏನಿಲ್ಲ ಅಂದರೂ 4 ಮಂತ್ಸರ ಹಾಲಿಡೇಸ್ ಕೊಟ್ಟಿದ್ದಾರೆ. ಸೊ ಆವಾಗಿನಿಂದ ಫುಲ್ ಲೇಝಿ ಆಗಿಬಿಟ್ಟಿದ್ದೀವಿ. ಅಟ್ಲೀಸ್ಟ್ ಡಿಗ್ರಿ ಕಾಲೇಜಿಗೆ ಬಂದರೂ ಕೂಡ ನಾನು ಬೇಗ ಎದ್ದೇಳ್ತಿಲ್ಲ, ಸುಳ್ಳಕ್ಕೆ ಹೇಳಿ ಎದ್ದೇಳ್ತಾನೆ ಇಲ್ಲ. ಆವಾಗ ಅಟ್ಲೀಸ್ಟ್ ಸೆಕೆಂಡ್ ಪಿ ಯು ಟೈಮಲ್ಲಿದ್ದಾಗ ಅಟ್ಲೀಸ್ಟ್ ಬೇಗ ಎದ್ದೇಳ್ತಾ ಇದ್ದೆ, ಬಟ್ ಇವಾಗಂತೂ ಎದ್ದೇಳೋಕ್ಕಾಗ್ತಾಯಿಲ್ಲ. ಸೊ ಹಾಗಾಗಿ ಇವತ್ತಿನಿಂದ ಟೈಮ್ ಟೇಬಲ್ ಹಾಕ್ಕೊಂಡ್ರೆ ನಾಳೆಯಿಂದ ಟೈಮ್ ಟೇಬಲ್ನ ರೊಟೀನ ಫಾಲೋ ಮಾಡ್ಕೊಂಡು ಹೋಗೋಣ ಅಂತಂದು. ಸೊ ಇದು ಏನು ಎಕ್ಸಾಮ್ ಪ್ಲ್ಯಾನಿಂಗಿಗೆ ಏನು ಅಲ್ಲ, ಜಸ್ಟ್ ನನ್ನ ಮೈಂಡ್ಸೆಟ್, ನನ್ನ ರೊಟೀನ ಚೇಂಜ್ ಮಾಡ್ಕೊಂಡು ಹೋಗಬೇಕು. ನೋಡೋಣ, ಇಷ್ಟು ದಿವಸ ಫುಲ್ ಲೇಝಿ ಆಗಿದ್ವಿ, ಈ ರೀತಿ ಇತ್ತು ರೊಟೀನು. ನೆಕ್ಸ್ಟ್ ನಾಳೆಯಿಂದ ಬೇಗ ಎದ್ದು ಬೇಗ ಪಟ್ಟ ನಮ್ಮ ಕೆಲಸ ಏನೇನಿದೆ ಅದೆಲ್ಲ ಬೇಗ ಮಾಡ್ಕೊತ ಹೋದರೆ ಅವಾಗೇನೋ ಟೈಮ್ ಕೂಡ ಸೇವ್ ಆಗುತ್ತೆ ಅಂತಂದು. ಆವಾಗ ಬೇಗ ಕೂಡ ಕಾಲೇಜ್ ಕಡೆ ಹೋಗ್ಬೋದು. ಹಾಗಾಗಿ ಟೈಮ್ ಟೇಬಲ್ ಫಾಲೋ ಮಾಡ್ಕೋಬೇಕು ಅಂತಂದು ಟೈಮ್ ಟೇಬಲ್ ಫಾಲೋ ಮಾಡ್ಕೊಂಡಿದ್ದೀನಿ. ಏನೂ ಇಲ್ಲ, ನಾಳೆ ನಾನು ಟೈಮ್ ಟೇಬಲ್ ಹಾಕ್ಕೊಂಡಿರೋದು 4 o'clock ಮಾರ್ನಿಂಗ್ 4 o'clock ಎದ್ದೇಳಬೇಕು ಅಂತಂದು. ಅದು ಎಲ್ಲ ಗರ್ಲ್ಸಿಗೂ ಅಷ್ಟೇ. ಅದು ಬೆಳಗ್ಗೆ ಎದ್ದು 4 o'clock ಎದ್ದೇಳೋ ಆಗೋದಿಲ್ಲ, ಆಗುತ್ತೆ, ಬಟ್ ಡೈಲಿ ನಮ್ಮ ರೊಟೀನ್ 4 o'clock ಅಂದರೆ ಕರೆಕ್ಟಾಗಿ 4 o'clock ಎಚ್ಚರ ಆಗಿಬಿಡುತ್ತೆ. ಈಗ ಸಡನ್ನಾಗಿ ಇಷ್ಟು ದಿವಸ 6 o'clock ಎದ್ದೇಳೋರು 7 o'clock ಎದ್ದೇಳೋರು ಡೈರೆಕ್ಟಾಗಿ 4 o'clock ಎದ್ದೇಳಬೇಕು ಅಂದರೆ ಏನು ಮಾಡೋಕ್ಕಾಗಲ್ಲ. ನಮ್ಮ ರೊಟೀನ್ ಚೇಂಜ್ ಮಾಡ್ಕೋಬೇಕು ಅಂದರೆ ದಿಸ್ ಇಸ್ ಫಾಲೋ. ಏನೇನು ನಮ್ಮ ರೊಟೀನ್ ಚೇಂಜ್ ಮಾಡ್ಕೋಬೇಕಂದ್ರೆ ಇದನ್ನು ಫಾಲೋ ಮಾಡಲೇಬೇಕು. ಸೊ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಎದ್ದೇಳೋಣ, ಅಟ್ಲೀಸ್ಟ್ 1 ವೀಕರ 5 o'clock ಎದ್ದೇಳೋಣ. ಆಮೇಲೆ ಬರ್ತಾ 4 o'clock ಆಗುತ್ತೆ, ಅದು ಆಗೇ ಆಗುತ್ತೆ. ಯಾಕೆಂದರೆ ನಮ್ಮ ರೊಟೀನ್ ಫುಲ್ ಚೇಂಜ್ ಮಾಡ್ಕೋಬೇಕು. ಸೊ ಹಾಗಾಗಿ ನಾನು ಈ ತೀರ್ಮಾನ ತೊಗೊಂಡಿದ್ದೀನಿ. ನೋಡೋಣ ಏನೇನಾಗುತ್ತೆ ಅಂತಂದು. ಬರೀ ಇದನ್ನೇ ಮಾತಾಡ್ತಾಯಿದ್ದೀನಿ, ರೊಟೀನ್ ಚೇಂಜ್ ಮಾಡೋಣ ಅಂತಂದು. ಆಗುತ್ತೆ, ಟ್ರೈ ಮಾಡೋಣ. ಮತ್ತು ಆಫ್ಟರ್ ಲಾಂಗ್ ಟೈಮ್ ವೀಡಿಯೋ ಮುಂದೆ ಬಂದಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಟು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಬೇಗ ವೀಡಿಯೋಸ್ ನಿಮಗೆ ಈ ವಿಡಿಯೋದಲ್ಲಿ ಏನೇನು ಸಿಗುತ್ತೆ ಅಂತಂದರೆ ಟ್ರಾವೆಲ್ ವ್ಲಾಗ್ ಆಗಿರ್ಬೋದು, ಫುಡ್ ವ್ಲಾಗ್ ಆಗಿರ್ಬೋದು, ಎಸ್ಪೆಷಲಿ ಫುಡ್ ವ್ಲಾಗ್ ಆಗಿರ್ಬೋದು, ಟ್ರಾವೆಲ್
ಆ್ಯಂಡ್ ಶಾಪಿಂಗ್ ಆ್ಯಂಡ್ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಪ್ರ್ಯಾಂಕ್ ವೀಡಿಯೋಸ್ ಆಗಿರ್ಬೋದು, ಚಾಲೆಂಜ್ ವೀಡಿಯೋಸ್ ಆಗಿರ್ಬೋದು, ತುಂಬ ಆ್ಯಕ್ಟಿವಿಟೀಸ್ನ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಇವೆಲ್ಲ ಆ್ಯಕ್ಟಿವಿಟೀಸ್ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ, ಕಮೆಂಟ್ ಮಾಡೋದು ಮರಿಬೇಡಿ, ಶೇರ್ ಮಾಡೋದು ಮರಿಬೇಡಿ, ಆ್ಯಂಡ್ ಅದಕ್ಕಿಂತ ಎಲ್ಲ ಇಂಪಾರ್ಟೆಂಟ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಇವತ್ತು ಇನ್ಮೇಲಿಂದ ಡೈಲಿ ವ್ಲಾಗ್ಸ್ ಬರ್ತಾ ಇರುತ್ತೆ. ಅಟ್ಲೀಸ್ಟ್ 2 ಡೇಸ್ 1 ಟೈಮರ ವ್ಲಾಗ್ ಬಂದೇ ಬರುತ್ತೆ. ದಿಸ್ ಈಸ್ ಮೈ ಪ್ರಾಮಿಸ್. ಏನಿದು ಯಾವಾಗಲೂ ಪ್ರಾಮಿಸ್ ಆಗ್ತಾಳೆ, ವೀಡಿಯೋನೇ ಅಪ್ಲೋಡ್ ಮಾಡೋದಿಲ್ಲ, ಅದನ್ನು ಬೈಕೊಂತ ಇರ್ತೀರ, ಅದನ್ನು ಚೆನ್ನಾಗಿ ಗೊತ್ತು. ಬಟ್ ದಿಸ್ ಈಸ್ ಮಾಡೇ ಮಾಡ್ತೀನಿ ಪಕ್ಕ, ಬೇಜಾರಂತ ಆಗಕ್ಕೆ ಹೋಗಬೇಡಿ ಯಾರು. ಎಸ್ ಗೈಸ್, ಇವಾಗಿನ ಟೈಮ್ ಟೇಬಲ್ ಫುಲ್ ಸೆಟ್ ಮಾಡಿಕೊಂಡೆ, ಏನೇನು ಬೇಕು ಅಂತ ನಿಮಗೆ ತೋರಿಸಲ್ಲ, ಜಸ್ಟ್ ಐ ಥಿಂಕ್ ಕಾಣಿಸುತ್ತಾ. ಅಂದರೆ ರ್ಯಾಂಡಮಾಗಿ ಇದು ಮಾಡಿದ್ದೀನಿ. ಅಂದರೆ ನಾನು ಬೇರೆಯವ್ರ ಥರ ಏನಂದರೆ ಒಂದು ಶೀಟ್ನ ಕಟ್ ಮಾಡಿ ಕರೆಕ್ಟಾಗಿ ಬಾಕ್ಸ್ ಹಾಕಿ ಅದು ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ ಅಂದ್ಕೊಂಡು ಆ ರೀತಿ ನಾನು ಮಾಡಿಲ್ಲ. ಬಿಕಾಸ್ ಆವತ್ತಿನ ಡೇಗೆ ನಾವು ವರ್ಕ್ ಮಾಡೋಕ್ಕಾಗೋದಿಲ್ಲ. ಬಿಕಾಸ್ ಅವತ್ತು ಕಾಲೇಜಲ್ಲಿ ಏನು ಹೇಳ್ಕೊಟ್ಟಿರ್ತಾರೆ ನಾವು ಆವತ್ತಿನ ವರ್ಕ್ ಮಾಡಬೇಕಾಗಿರುತ್ತೆ. ಏಕೆಂದರೆ ನಾವು ಹಾಕ್ಕೊಂಡಿರ್ತೀವಿ ಒಂದು ಟೈಮ್, ಅಂದರೆ ಇವತ್ತಿಗೆ ಈ ಸಬ್ಜೆಕ್ಟು ಅಷ್ಟೇ ಆಗಬೇಕು, ನಾಳೆ ಆ ಸಬ್ಜೆಕ್ಟ್ ಅಷ್ಟೇ ಆಗಬೇಕು ಅಂತ ನಾನು ಆ ರೀತಿ ಹಾಕೋಕ್ಕೋಗಿಲ್ಲ. ಬಿಕಾಸ್ ಇದಂದರೆ ಒಂದು ನೋಟ್ಸ್ ಥರ ಬರ್ಕೊಂತ ಹೋಗಿದ್ದೀನಿ. ಏಕೆಂದರೆ ನಮಗೆ ಅವತ್ತಿನ ದಿನಕ್ಕೆ ನಾವು ಯಾವ ವರ್ಕ್ ಮಾಡ್ತೀವಿ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಏಕೆಂದರೆ ಕಾಲೇಜಲ್ಲಿ ಏನು ಮಾಡ್ತಿರ್ತೀವಿ ನಾವು ಆ ವರ್ಕ್ ಅಷ್ಟೇ ಮಾಡೋದು. ಮತ್ತು ಕಾಲೇಜಲ್ಲಿ ಏನು ಹೇಳಿರ್ತಾರೆ ಆ ವರ್ಕ್ ಅಷ್ಟೇ ನಾವು ಮಾಡಬೇಕಾಗಿರುತ್ತೆ, ಅಷ್ಟೇ ಮಾಡೋದು. ಏಕೆಂದರೆ ಇವತ್ತಿಗೆ ಆ ಸಬ್ಜೆಕ್ಟ್ ಮುಗಿಬೇಕು. ಒಟ್ಟು 7 ಡೇಸಿಗೆ 7 ಸಬ್ಜೆಕ್ಟ್ ಮುಗಿಬೇಕು, ಆ ರೀತಿ ನಾನು ಅಂದ್ಕೊಂಡಿಲ್ಲ. ನನಗೇನು ಅವತ್ತಿನ ದಿನಕ್ಕೆ ಯಾವ ಸಬ್ಜೆಕ್ಟ್ ವರ್ಕ್ ಮಾಡ್ಬೇಕು ಅನ್ಸುತ್ತೋ ಆ ರೀತಿ ನಾನು ಮಾಡಬೇಕು ಅಂತ ಇದ್ದೀನಿ. ಸೊ ಹಾಗಾಗಿ ನಾನು ನೋಟ್ಸ್ ರೀತಿ ಬರ್ತಿದ್ದೀನಿ ಅಷ್ಟೇ. ಸೊ ನಿಮಿಷ, ಅದು ಪೆನ್ಸಿಲಾಗಿ ಹಾಕ್ಕೊಂಡಿದ್ದೀನಿ. ಇವಾಗಿನ ನಮ್ಮ ಅಮ್ಮನ ಕರ್ಕೊಂಬರಕ್ಕೆ ಹೋಗಬೇಕು. ನಮ್ಮಮ್ಮ ಫೋನ್ ಮಾಡಿತ್ತು, ಏನು ಸಾರಿ ಗೈಸ್, ಅಲ್ಲಿ ಒಂದು ಇಲಿ ಹೋಯ್ತು, ಅದಕ್ಕೆ ಎದುರುಕೊಂಡೆ ನಾನು. ಏನೋ ಹೋಯ್ತಲ್ಲ ಅಂತಂದು ಎಲ್ಲಿಗಿದೆ ನಮ್ಮ ಅಮ್ಮನ ಕರ್ಕೊಂಬರ್ಬೇಕಂತೆ. ಇವಾಗ ಸ್ಕೂಟಿ ತಗೊಂಡು ರೈಟ್ ಕೇಳೋಣ. ಅಲ್ಲಿ ನಮ್ಮ ಅಮ್ಮನ ಕರ್ಕೊಂಡ್ಬಂದು ಆ್ಯಕ್ಚುಲಿ ಶೇಡ್ ಪಿಂಕ್ ಕಲರ್ ಐತೆ ಕಲರು, ಬಟ್ ಇನ್ನು ಕ್ಯಾಮ್ರಾದಿಂದ ನೋಡಿದ್ರೆ ಗೋಲ್ಡ್ ಕಲರ್ ಥರ ಕಾಣ್ತೈತಿ. ದೀಪಾವಳಿ ಹಬ್ಬ ದಿವಸ ಹಾಕಿದ್ದು. ಏನು ಪ್ರೀತಿ ಮನಸ್ಸು ಮಗು ಥರ ಪ್ರೀತಿಯಲ್ಲಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಶುಭರಾತ್ರಿ, ಎಲ್ಲರಿಗೂ ಗುಡ್ ನೈಟ್, ಹ್ಯಾವ್ ಎ ನೈಸ್ ಡೇ. ಎಲ್ಲರಿಗೂ ಶುಭರಾತ್ರಿ. ಟಾಟಾ ಬಾಯ್. ಭೇಟಿಯಾಗೋಣ. ನಮಸ್ಕಾರ.